ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾನು ಇಂಟ್ರೊಡ್ಯೂಸಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ, ಆಲ್ರೆಡಿ ನೀವು ಕಂಡಿದ್ದೀರಲ್ಲ ಇದರಲ್ಲಿ ಫುಡ್ ಝೋನ್ ಫಾರ್ ಗರ್ಲ್ಸಲ್ಲಿ. ಇವಾಗ ಮತ್ತೆ ಇಂಟ್ರೊಡ್ಯೂಸಿಂಗಾ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್. ನಾನೀಗ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅನ್ನೋದಾದರೆ, ನನಗೆ ಫುಡ್ ಝೋನ್ ಫಾರ್ ಗರ್ಲ್ಸಲ್ಲಿ ಇನ್ನೂ ಸ್ವಲ್ಪ ರೀಚ್ ಆಗಬೇಕು. ತುಂಬ ಜನ ಹೇಳ್ತಿದ್ದಾರೆ ಡೈಲಿ ವ್ಲಾಗ್ಸ್ ಮಾಡು ಅಂತ. ನನ್ನ ಫ್ರೆಂಡ್ಸ್ ತುಂಬ ಹೇಳ್ತಿದ್ದಾರೆ ಚೆನ್ನಾಗಿ ಬರ್ತಿದೆ ನಿನ್ನ ಟ್ರಿಪ್ ವ್ಲಾಗ್ಸ್ ಎಲ್ಲ. ನಾನು ಅದರಲ್ಲಿ ಫುಡ್ ಝೋನಲ್ಲೇ ಟ್ರಿಪ್ ವ್ಲಾಗ್ಸ್ ಆ್ಯಡ್ ಮಾಡಿಬಿಟ್ಟೆ. ಅದಕ್ಕೆ ಅದನ್ನೆಲ್ಲ ನೋಡಿ, ಇಲ್ಲ ನೀನು ವ್ಲಾಗ್ಸ್ ಮಾಡು, ವ್ಲಾಗ್ಸ್ ಚೆನ್ನಾಗಿರುತ್ತೆ, ನೀನು ನೋಡೋಕ್ಕೆ ನೀನು ಚೆನ್ನಾಗಿ ಮಾತಾಡ್ತಿದ್ಯಾ, ನೀನು ಯಾಕೆ ಮಾತಾಡಬಾರ್ದು, ಡೈಲಿ ವ್ಲಾಗ್ಸ್ ಮಾಡ್ಕೊಂಡು ಮಾತಾಡು, ಚೆನ್ನಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ. ನಿನ್ನ ವ್ಲಾಗ್ಸ್ ಕಾಯ್ತಾ ಇದ್ವಿ, ನೀನು ಯಾವಾಗ ಮಾಡ್ತೀಯಾ ಅಂತೇಳಿ ಅಂತ ಏನೋ ಹೇಳಿದರು. ಸೊ ಹಾಗಾಗಿ ಹೌದಾ, ಅಷ್ಟು ಚೆನ್ನಾಗಿ ಮಾಡ್ತೀನ ನಾನು, ನನಗೆ ಗೊತ್ತಿಲ್ವಲ್ಲಪ್ಪ ಅಂತ ಅಂದ್ಕೊಂಡು ಎಲ್ಲರೂ ಎಲ್ಲಿ ನಕ್ಬಿಡ್ತಾರೋ ಅನ್ನೋ ಭಯ ಕೂಡ ನನಗಿತ್ತು. ಇಷ್ಟು ವರ್ಸ್ಟಾಗಿ ಇಷ್ಟು ಕೆಟ್ಟದಾಗ ಮಾಡ್ತೀಯಾ, ನಿನಗೆ ಬೇಕಾ ವ್ಲಾಗ್ಸು ಅಂತ ಎಲ್ಲಿ ಯಾರಾದರೂ ಆಡ್ಕೊಂಡು ನಗ್ತಾರೋ ಏನೋ ಅನ್ನೋದು ಭಯ ಒಂದು ಕಡೆ ಇತ್ತು. ಬಟ್ ಆದರೆ ಏನೋ ಯಾರಾದರೂ ಅನ್ನಲಿ, ಯಾರಾದರೂ ಬೈಲಿ, ಯಾರಾದರೂ ಏನಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ, ಬಟ್ ನಾನು ಮಾಡೋಣ ಅಂತೇಳಿ ಮಾಡಿದ್ದೆ. ಬಟ್ ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು, ಇಲ್ಲ ತುಂಬ ಚೆನ್ನಾಗಿದೆ, ನೀನು ಮಾಡು, ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂತೇಳಿ ಹೇಳಿದರು. ಸೊ ಅದಕ್ಕೆ ನೋಡೋಣ, ಅವರಿಂದನೇ ಇವತ್ತು ನಾನು ಈ ಇಂಟ್ರೊಡ್ಯೂಸಿಂಗ್ ಬ್ಲಾಗ್ ಮಾಡ್ತಾ ಇರೋದು. ಇನ್ಮೇಲೆ ಡೈಲಿ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸ್ ಕೂಡ ಮಾಡ್ತೀನಮ್ಮ, ಆಯಿತಾ? ಓಕೆನಾ ಫ್ರೆಂಡ್? ತುಂಬ ಸಪೋರ್ಟ್ ಮಾಡಿದ್ಯಾ, ನಿನಗೋಸ್ಕರನೇ ಇನ್ಮೇಲಿಂದ ನಾನು ಖಂಡಿತ ಮಾಡ್ತೀನಿ, ಓಕೆನಾ? ಇಷ್ಟು ಹೇಳ್ತಾ, ಹಾಗೆ ನಿನಗೆ ನನ್ನ ಕಡೆಯಿಂದ ಬಿಗ್ ಥ್ಯಾಂಕ್ಸ್. ಯಾಕಪ್ಪ ಅಂದರೆ ನಾನು ಇಷ್ಟು ಮೋಟಿವೇಟ್ ಆಗೋಕ್ಕೆ ನೀನೇ ಕಾರಣ, ಅದಕ್ಕೋಸ್ಕರ, ಓಕೆನಾ? ಹಾಗೆ ಬನ್ನಿ ಫ್ರೆಂಡ್ಸ್, ಇದೇನಪ್ಪ ಇದರಲ್ಲೇ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಬಟ್ ನಾನು ಅವರಿಗೊಬ್ಬರಿಗೆ ಹೇಳಬೇಕಿತ್ತು. ಯಾರು ಅಂತ, ಅವರು ಫ್ರೆಂಡ್ ಹೆಸರು ಸುಧಾ ಅಂತ, ಓಕೆನಾ? ಅವ್ರು ನನ್ನ ಬಿ ಎಡ್ ಫ್ರೆಂಡ್. ಯಾಕೆಂದರೆ ಅವರೊಂಥರ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು. ನಾನು ಎಷ್ಟೇ ಬೇಜಾರಲ್ಲಿದ್ದರೂ ಕೂಡ ಅವ್ರ ಮಾತು ಕೇಳ್ತಿದ್ದಂಗೆ ನಕ್ಬಿಡ್ತೀನಿ. ಒಂಥರ ಎಂಟರ್ಟೈನರು ಏನಂತ ಅನ್ಕೋತಿರೋ ನಂಗೆ ಗೊತ್ತಿಲ್ಲ. ಬಟ್ ಅವಳ ಹತ್ರ ನಾನು ಮಾತಾಡಿದೆ ಅಂದರೆ ಫುಲ್ ಎನರ್ಜಿಟಿಕ್ ಅನ್ನೋ ಥರ ಆಗ್ಬಿಡ್ತೀನಿ. ಅವಳು ಆ ಥರ ಮಾತಾಡ್ತಾಳೆ, ಅದರಿಂದ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಓಕೆನಾ, ಇಷ್ಟು ಅವಳಿಂದ ನಾನಿವತ್ತು ಈ ಇಂಟ್ರೊಡ್ಯೂಸಿಂಗ್ ವ್ಲಾಗ್ ಮಾಡ್ತಾ ಇರೋದು. ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಕೂಡ ಹಾಕ್ತೀನಿ, ಓಕೆನಾ? ಖುಷಿನಾ ಸುಧಾ? ಹಾಗೆ ಇನ್ನು ಹೇಳಬೇಕಂದ್ರೆ, ನಾನು ಇಂಟ್ರೊಡ್ಯೂಸಿಂಗ್ ಮಾಡ್ಕೋಬೇಕಲ್ವ, ಸಾರಿ. ನನ್ನ ಹೆಸರು ಬಂದುಬಿಟ್ಟು ಜ್ಯೋತಿ, ನಾನಿರೋದು ದಾವಣಗೆರೆಯಲ್ಲಿ. ನನ್ನ ಎಜುಕೇಷನ್ ಬಂದುಬಿಟ್ಟು ಡಿಪ್ಲೊಮಾ ನರ್ಸಿಂಗ್ ಆಗಿದೆ, ಮತ್ತು ನಾನು ಬಿ ಎಡ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಇದು ನನ್ನ ಎಜುಕೇಷನು. ನಾನು 3 ಇಯರ್ಸು ಟೀಚರಾಗಿ ವರ್ಕ್ ಮಾಡಿದೆ. ಈ ಸಲ ನಾನು ಕ್ವಿಟ್ ಮಾಡಿದ್ದೀನಿ. ಯಾಕೆ ಅನ್ನೋದಾದರೆ, ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಆಯಿತು. ಸೊ ಹಾಗಾಗಿ ನನ್ನದು ಡಸ್ಟ್ ಅಲರ್ಜಿ ಆಗ್ತಾಯಿತ್ತು ನನಗೆ ಚಾಕ್ ಯೂಸ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ಕ್ವಿಟ್ ಮಾಡಲೇಬೇಕಾಯಿತು. ಡಾಕ್ಟರ್ ಕೂಡ ಹೇಳಿದರು, ನೀನು ಡಸ್ಟಲ್ಲೆಲ್ಲ ಇದ್ದರೆ ನಿಮಗೆ ಅಲರ್ಜೀಸ್ ಆಗುತ್ತೆ, ಅದೆಲ್ಲ ಕ್ವಿಟ್ ಮಾಡಿಬಿಡಿ, ಬೇಡ ಅಂತ. ಸೊ ಹಾಗಾಗಿ ನಾನು ಕ್ವಿಟ್ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ನಾನು ಬಿಟ್ಟೆ. ಈಗ ಹೇಳ್ಬೇಕಂದ್ರೆ, ರೆಸಿಪೀಸ್ ಎಲ್ಲ ಮಾಡಿಕೊಂಡು ನಾನು ಎಂಜಾಯ್ ಮಾಡ್ತಿದ್ದೆ. ಮನೆ ಸುಮ್ಮನೆ ಕೂತ್ಕೋಬೇಕಲ್ಲ, ಬೋರ್ ಆಗ್ತಾಯಿತ್ತು. 3 ಇಯರ್ಸ್ ಕೆಲಸ ಮಾಡಿದವ್ರಿಗೆ ಈಗ ಒಂದೇ ಸಲ ಬಿಟ್ಟು ಮನೆ ಕೂತ್ಕೋಬೇಕಂದ್ರೆ ಒಂಥರ ಬೋರ್ ಅನ್ನಿಸ್ತಿರುತ್ತೆ. ಏನೋ ಮಕ್ಕಳ ಜೊತೆ ಇದು ಬಂದರೆ ಅಲ್ಲಿ ಮನಸ್ಸೇ ಚೇಂಜ್ ಇರುತ್ತೆ. ಬಟ್ ಇಲ್ಲಿ ನಿಮ್ಮ ಮಗನೂ ಇದ್ದಾನಲ್ಲ ಅಂತ ಅನ್ಕೋಬೋದು ನೀವು. ಆದರೆ ನಮ್ಮ ಮಗನಿಗಿಂತ ಬೇರೆಯವ್ರ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ. ಅವ್ರ ಮೈಂಡ್ ಸೆಟ್ಟು, ಅವರು ಇರೋ ಥಿಂಕಿಂಗ್ ಲೆವೆಲು, ಏನೋ ಒಂಥರ ನನ್ನನ್ನು ನಾನೇ ಕಳೆದೋಗ್ಬಿಡ್ತಿದ್ದೆ ಅನ್ನೋ ಥರನೇ ಅನ್ನಿಸ್ತಿತ್ತು. ಆ 3 ವರ್ಷ ನಾನು ಮರೆಯೋಕ್ಕಾಗಲ್ಲ. ಅದರಲ್ಲಿ ಕಹಿ ಘಟನೆಯೂ ಇದೆ, ಸಿಹಿ ಘಟನೆಯೂ ಇದೆ. ಅಂದರೆ ಹೊರಗಡೆ ಹೋಗ್ತೀವಿ ಅಂದರೆ ಎಲ್ಲ ಥರನೂ ಇರುತ್ತೆ ಅಲ್ವಾ? ಹಾಗೇ ಇತ್ತು. ಹಾಗೆಯೇ ಈಗ ಹೇಳಬೇಕಂದ್ರೆ, ಇದು ನನ್ನ 3 ಇಯರ್ಸ್ ಜಾಬಿಂದ ಒಂದು ಟೀಚರಾಗಿ ವರ್ಕ್ ಮಾಡಿದ್ದು. ಬಟ್ ಅದು ನನ್ನ ಲೈಫ್ ಲಾಂಗ್ ನಾನು ಮರೀದೇ ಇರೋವಂಥ ಇನ್ಸಿಡೆಂಟ್ ಅನ್ನೋಕ್ಕಿಂತ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು, ಓಕೆನಾ? ನೆಕ್ಸ್ಟ್ ಹೇಳ್ಬೇಕಂದ್ರೆ, ನನಗೆ ಈಗ ನಾನು ಮೂಲತಃ ಹೌಸ್ ವೈಫಾಗಿ ಇದ್ದೀನಿ. ಮತ್ತು ನನಗೊಬ್ಬ ಮಗ ಇದ್ದಾನೆ. ಹಾಗೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು, ಅವ್ರ ಹೆಸರು ಪ್ರಸನ್ನ ಅಂತ, ಅವರು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದಾರೆ. ಯಾರಿಗಾದರೂ ಮನೆ ಕಟ್ಟಬೇಕು ಏನಾದರೂ ಇದ್ದರೆ ಹೇಳಿ, ಬೇಕಾದ್ರೆ ಅದನ್ನ ನಾನು ಮಾಡಿಸ್ಕೊಡ್ತೀನಿ. ಅವ್ರ ನಂಬರ್ ಕೂಡ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ, ನೀವು ಮಾತಾಡ್ಬೋದು. ಅವರು ಅಂದರೆ
ಪಾರ್ಟ್ನರ್ಶಿಪ್ ಮೇಲೆ ಮಾಡ್ತಿರೋವಂಥದ್ದು. ನಾನು ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡು ಇಬ್ಬರು ಸೇರಿ ಮಾಡ್ತಿರುವಂಥದ್ದು. ಸೊ ಬಟ್ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಿಮಗೇನೇ ಇನ್ಫಾರ್ಮೇಷನ್ ಬೇಕಾದರೂ ಕೂಡ ನಾನು ಅವರಿಂದ ತಿಳಿಸ್ಕೊಡ್ತೀನಿ, ಓಕೆನಾ. ಇದು ಅವ್ರ ಒಂದು ಇನ್ಫಾರ್ಮೇಷನ್. ಅವ್ರದ್ದು ಎಜುಕೇಷನ್ ಬಂದುಬಿಟ್ಟು ಡಿಪ್ಲೊಮಾ ಆಗಿದೆ. ಬಟ್ ಈಗ ಅವ್ರು ಮಾಡ್ತಾ ಇರೋದು ಈ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್. ಅದ್ರ ಬಗ್ಗೆ ಏನಾದರೂ ಬೇಕು ಅಂದರೆ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಅಷ್ಟು ಬಿಟ್ಟು ಮತ್ತು ನಾನು ಬೇಕಾದರೆ ಮನೆಗಳದ್ದು ಎಲ್ಲ ಸ್ಟಾರ್ಟಿಂಗಿಂದ ಏನು ಫೌಂಡೇಶನಿಂದ ಹಾಕಿ ಫುಲ್ಲು ಅಪ್ಡೇಟ್ವರೆಗೂ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಓಕೆನಾ. ನೆಕ್ಸ್ಟ್ ಇನ್ನು ಹೇಳಬೇಕಂದ್ರೆ ನನ್ನ ಮಗನ ಬಗ್ಗೆ ಹೇಳಬೇಕಂದ್ರೆ ಈಗ ಅವನಿಗೆ 7.5 ಇಯರ್ಸು 7 ಇಯರ್ಸು ಸಾರಿ. ಅವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಅವನು ಇವಾಗ 2nd ಸ್ಟ್ಯಾಂಡರ್ಡ್ ಹಾಕಿದ್ದೀವಿ. ಬಟ್ ಅವನಿಗೋಸ್ಕರನೂ ಸ್ವಲ್ಪ ನಾನು ಜಾಬ್ ಕ್ವಿಟ್ ಮಾಡಬೇಕಾಯ್ತು. ಯಾಕಂದರೆ ಅವ್ನ ಟೈಮಿಂಗ್ಸ್ ಚೇಂಜ್ ಆಯಿತು ಸ್ಕೂಲಲ್ಲಿ. ಸೊ ಹಾಗಾಗಿ ಇದು ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ನಾನು ಜಾಬ್ ಬಿಟ್ಟಿದ್ದಾಯಿತು. ಈಗ ಮನೇಲೇ ಇದ್ದೀನಿ. ನನಗೊಬ್ಬ ಮಗ ಇದ್ದಾನೆ, ಇಷ್ಟೇ. ಅವ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಓಕೆನಾ. ನಾವಿರೋದು ಕೂಡ ದಾವಣಗೆರೆಯಲ್ಲೇ. ಇದು ನನ್ನ ಒಂದು ಇಂಟ್ರೊಡ್ಯೂಸಿಂಗ್ ಆಗಿರುತ್ತೆ. ಇನ್ನು ಬಂದುಬಿಟ್ಟು ನಾನು ಯಾವುದನ್ನು ಲಾಕ್ಸಲ್ಲಿ ಹಾಕ್ತೀನಿ ಅನ್ನೋದಾದರೆ ನನ್ನ ಡೈಲಿ ರೂಟೀನ್ಸ್ ಹಾಕ್ತೀನಿ, ಮತ್ತು ರೆಸಿಪೀಸ್ ಹಾಕ್ತೀನಿ, ಮತ್ತು ಟಿಪ್ಸ್ಗಳು, ಬ್ಯೂಟಿ ಟಿಪ್ಸ್ ಆ್ಯಂಡ್ ಮತ್ತು ಹೇಳ್ತಲ್ಲ ನಮ್ಮ ಮನೆಯವ್ರ ಕನ್ಸ್ಟ್ರಕ್ಷನಿಂದು ಅದನ್ನೂ ಹಾಕ್ತೀನಿ. ಮತ್ತು DIY ನನ್ನ ಮಗನಿಗೆ ಯಾವ ರೀತಿ ನಾನು ಓದಿಸೋದಕ್ಕೆ ಹೆಲ್ಪ್ ಮಾಡ್ತೀನಿ ಏನೋ ಅದ್ರ ಬಗ್ಗೆ ಎಲ್ಲನೂ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಹಾಗೆ ಹೇಳಬೇಕಂದ್ರೆ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಯಾರಿಗೆಲ್ಲ ಟ್ರಾವೆಲಿಂಗ್ ತುಂಬ ಇಷ್ಟ, ತುಂಬ ಜನಕ್ಕೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಬರೀ ನನಗೂ ಕೂಡ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನನಗೆ ರೆಸಿಪೀಸ್ ಮಾಡೋದು ಅಂದ್ರೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ನಾನು ಫುಡ್ ಝೋನ್ ಫಾರ್ ಗರ್ಲ್ಸ್ ಅಂತ ಓಪನ್ ಮಾಡಿದ್ದು, ಅಂದರೆ ವ್ಲಾಗ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಕೂಡ ಇದ್ದೀನಿ. ಅದನ್ನೇ ಇವಾಗ ನಾನು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕೆಲವರೆಲ್ಲ ಹೇಳ್ತಿದ್ದಾರೆ ಅದು ಇಲ್ಲಿ ಇದನ್ನು ಮಾಡ್ಕೊಂಡು ಹೋಗು ಅಂತ. ಬಟ್ ಎರಡೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವುದಾದ್ರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೋ ಹಾಗೆ. ಇದು ನನ್ನ ಒಂದು ಇಂಟ್ರೊಡ್ಯೂಸಿಂಗ್ ವಿಡಿಯೋ